ಕೇಳಿ. ನಿಮ್ಮ ಭಕ್ತಿಗೆ ಮೆಚ್ಚಿ ಕೈಲಾಸದಿಂದ ಈಗ ತಕ್ಷಣ ಹೊರಟು ಬಂದು ಈ ಕುಂಟಾ ಸ್ಥಳಕ್ಕೆ ಬಂದಿದ್ದೇನೆ. ಏನಾಗಬೇಕು ಏನಾಗಬೇಕು ನಿಮಗೆ? ಏನು ಬೇಕು? ಮಹೇಂದ್ರ ನೀಲಮಣಿಯ ಅವಶ್ಯಕತೆ ಇದೆ. ಹೌದಾ? ನನ್ನ ಮಾವನವರು ಕಾರುಗಳಿಂದ ಬರುತ್ತಿದ್ದಾರೆ. ಅರ್ಥೈಸಿಕೊಂಡಿದ್ದೇನೆ. ಆದ್ದರಿಂದ ಮಣಿಯನ್ನ ಕೊಡ್ತೇನೆ. ತರಲು ನಮಗೆ ಅನುಮತಿ ನೀಡಬೇಕು. ಮಣಿಯನ್ನ ಕೊಡ್ತೇನಂತೆ. ಅದೇ ಕಣ್ಣು ಮುಚ್ಚಿಕೊಂಡು ನನ್ನ ಪಾದವನ್ನು ಹಿಡಿದುಕೊಳ್ಳಿ, ಮಣಿ ಕೊಡ್ತೇನಂತೆ. ನಿಮ್ಗೆ ಕೆಲಸ ಆಗ್ಬೇಕಂದ್ರೆ ನನ್ನ ಕಾಲಾರು ಹಿಡಿಬೇಕು. ನಿಮ್ಗೆ ಮಣಿ ತಂದಾಯ್ತಾ? ಸಿಗ್ತಾ? ಎಲ್ಲುಂಟು ಮಣಿ? ಮನೋವೇಗವನ್ನು ಪಡೆದುಕೊಳ್ಳುವರಿದ್ದೇವೆ. ಬಾಗಿಲು ತಟ್ಟೋರಿದ್ರಿ. ನಿಮ್ಮ ಜೀವಮಾನದಲ್ಲಿ ಗಂಡನ ಮನೆ ಬಾಗಿಲು ತಟ್ಟೋದೇ ಆಯ್ತು ಬಿಟ್ರೆ ನಿಮ್ಮನೆ ಬಾಗಿಲು ಸರಿ ಹಾಕೊಳ್ಳಿಕ್ಕಾಗಲ್ಲ. ವಿಶ್ವ ಬಿಡಿ. ಮಣಿ ನನಗೆ ವಿಷಯ ಗೊತ್ತುಂಟು. ಮಣಿ ನಾನು ತಕೊಂಡು ಬಂದಿದ್ದೇನೆ. ನೋಡ್ತೀರಾ? ನೋಡಿ, ನಾನು ಮಣಿ ತಕೊಂಡು ಬಂದಿದ್ದೇನೆ. ಹೌದು, ನಾನೇ ಯಕ್ಷ ಲೋಕಕ್ಕೆ ಹೋಗ್ತಾ. ನಿಮಗ ಅನುಮಾನ ಇದೆಯಾ? ನಾ ಅವನ ಕಾಲ್ ಸರಿ ಮಾಡ್ತೇನೆ. ಈಗ ನೀನು ಮಣಿ ತಂದಿದ್ದೇನೋ ನಿಜ. ಇದು ಅಪರಾತ್ರಿ. ಈ ಅಪರಾತ್ರಿಯಲ್ಲಿ ಮಧ್ಯರಾತ್ರಿ ಕಾಲ ಸರಿ ಕಳ್ಳಕಾಕರ ಕಾಟ ಅದು ಎಲ್ಲ ತುಂಬಾ ಇರುತ್ತದೆ. ಅದಕ್ಕಾಗಿ ನಾವು ಮೂವರು ಇಲ್ಲಿಯೇ ಮಲಗಿ ನಿದ್ರಿಸಿ ಬೆಳಿಗ್ಗೆ ಎದ್ದು ಮಹೇಂದ್ರ ನೀಲಮಣಿಯನ್ನ ಕಳ್ಳಕಾಕರ ಕಾಟ ಸರಿ ನಿಯಂತ್ರಣ ಮಾಡು. ನೀವು ಸಂಚಾರ ನಿಯಂತ್ರಕರಲ್ಲ. ನೀವು ಸಂಚಾರ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ತದೆ. ಮಾಡೋಣ. ಅದಕ್ಕಾಗಿಯೇ ಹೇಳಿದ್ದು. ಈಗ ಹೋಗುದು ಬೇಡ. ಏನ್ ಮಾಡುದು? ಈಗ ಇಲ್ಲೇ ಮಲಗಿ ವಿಶ್ರಾಂತಿಯನ್ನು ಮಾಡಿದ್ದು. ಸರಿ, ಇಲ್ಲೇ ಮಲಗುವ. ನಾವು ಆಚೆ ಈಚೆ ಮಲಗುವ. ಮಣಿ ಉಂಟು. ಮಣಿ ಮಹೇಂದ್ರ ನೀಲಮಣಿ ಸಿಕ್ಕಿದ್ದಾಯ್ತು. ಇನ್ನು ತಡ ಮಾಡುವುದಲ್ಲ. ಇವನೊಂದು ಹಾಳು ಕೂಪಕ್ಕೆ ತಳ್ಳಿ ನೇರವಾಗಿ ನಾನು ಬಂದದ್ದು ನಿಮಗೆ ತೊಂದರೆ ಆಯ್ತಾ? ಇಲ್ಲಪ್ಪ, ನೀನು ಯಾಕೆ ಬಂದದ್ದು? ನಾನು ಬಂದೆ ಯಾಕೆ ಅಂತ ಹೇಳಲ್ಲ. ನನ್ನ ಅಪ್ಪನ ನಾನು ಎಲ್ಲ ಕಡೆ ಭಿಕ್ಷೆ ಬೇಡಿ ತಿಂತೀಯಲ್ಲ, ಅಪ್ಪನ ಮನೆಗೆ ಕೂಡ ಬಂದಿದ್ದೀಯಾ? ಅಕ್ಕ, ನನ್ನ ಗಂಡು ಭಿಕ್ಷೆ ಬೇಡ್ತಾರೆ, ಅದನ್ನ ನಾನು ನೋಡುತ್ತೇನೆ. ಅದಕ್ಕೆ ಅಪ್ಪನ ವೈಭವವನ್ನು ನೋಡಿ ನೀನು ಇಲ್ಲಿಗೆ ಬಂದದ್ದು. ಅಂದ್ರೆ ಆಸ್ತಿಗಾಗಿ ನಾನು ಬಂದಂತ ಭಾವಿಸಿದ್ರ?
ಯಾಕಕ್ಕ ಈ ರೀತಿಯಾಗಿ ನನ್ನನ್ನು ನಿಂದನೆ ಮಾಡ್ತಾ ಇದ್ದೀರಿ? ಅಂದು ನನ್ನ ಜನಕರೇ ಶ್ರೇಷ್ಠ ಅಲ್ಲ ಗಂಡ ಶ್ರೇಷ್ಠ ಎನ್ನುವುದಾಗಿ ಹೇಳಿದೆ ಎನ್ನುವ ಕಾರಣಕ್ಕಾಗಿ ಈ ಗಂಡನ ಮನೆಯನ್ನು ಬಿಟ್ಟು ಈ ಅಪ್ಪನ ಮನೆಗೆ ಬಂದು ಆಸ್ತಿಗಾಗಿ ನಾನು ಬಂದೇನುವುದಾಗಿ ನನ್ನನ್ನು ಜರಿತಾ ಇದ್ದೀರಾ? ಅಕ್ಕಂದಿರಿ, ನಾನು ಭಿಕ್ಷುಕರ ಹೆಂಡತಿಯಾಗಬೇಕು. ಯಾವ ಕಾರಣಕ್ಕೂ ಅಪ್ಪನ ಮನೆ ಆಸ್ತಿಗಾಗಿ ನಾನು ಇಲ್ಲಿವರೆಗಾಗಿ ಬಂದವಳಲ್ಲ. ಯಾಕೆ ಬಂದ ತಾಯಿ? ಹೀಗೆ ಬರುವುದಕ್ಕೆ ಕಾರಣ ಉಂಟಕ್ಕ. ಯಾಕೆ? ವರ್ತಮಾನವನ್ನು ತಿಳಿದೆ. ನನ್ನ ಅಪ್ಪನಿಗೆ ಕಾಲಿನ ಕೀಳು ಜಾರಿ ಹೋಗಿದೆ ಅಂತೆ. ಅವರ ಕ್ಷೇಮವನ್ನು ವಿಚಾರಿಸಿಕೊಳ್ಳುವುದಕ್ಕಾಗಿ ಬಂದವಳು ನಾನು. ಅದನ್ನೆಲ್ಲ ಕೇಳು, ನೀನ್ ಯಾರು? ನಾನು ಅವರ ಮಗಳಲ್ಲವೇ ಎನ್ನುವ ಕಾರಣಕ್ಕಾಗಿ ನಾನು ಬಂದದ್ದು. ಅದು ನೀನಲ್ಲ, ಗಂಡನಿದ್ರೆ ಹೋದವಳು ನೀನು. ಇರಬಹುದಕ್ಕ, ಹಾಗೆ ಹೇಳಿದವಳು ನಾನು. ಎಷ್ಟೇ ಆದರೂ ನನ್ನ ಅಪ್ಪನಲ್ಲವೇ, ಹಾಗಾಗಿ ಅವರನ್ನು ನೋಡುವುದಕ್ಕಾಗಿ ಬಂದವಳು. ಅವರ ಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಅದರ ಅವಶ್ಯಕತೆ ನಿನಗಿಲ್ಲ. ಯಾಕೆ? ನೀನ್ ಗಂಡನೇ ಹೆಚ್ಚು ಅಂತ ಹೋದವಳಾಗಿದ್ದಲ್ಲ, ಹಾ. ಈಗ ಅಪ್ಪನ ಆರೋಗ್ಯದ ವಿಷಯ ನಿನಗೆ ಯಾಕೆ ಬೇಕು? ಅಯ್ಯೋ ದೇವರೇ, ನನ್ನಪ್ಪನಿಗೆ ಆರೋಗ್ಯ ಕೆಟ್ಟಿದೆ, ನಾನು ಮಗಳಾಗಿ ಬಂದಿದ್ದೇನೆ. ಅದರಲ್ಲಿ ಅವರಿಗೆ ತೊಂದರೆಯಾಗಿದೆ ಅಂತೆ. ಅದಕ್ಕಾಗಿ ನಾನು ಇಲ್ಲಿವರೆಗಾಗಿ ಬಂದವಳು. ಏನು ಸರಿ ಬೇಡ, ನಾವಿದ್ದೇವೆ, ನಮ್ಮ ಗಂಡಂದಿದ್ದೇವೆ. ಅವರಿದ್ದಾರಾ? ಅವರೇನ್ ಮಾಡ್ತಾರೆ? ಅವರು ಯಕ್ಷಲೋಕಕ್ಕೆ ಹೋಗಿದ್ದಾರೆ. ಯಕ್ಷಲೋಕಕ್ಕೆ? ಹೌದು. ಅಯ್ಯೋ ದೇವರೇ, ಯಕ್ಷಲೋಕಕ್ಕೆ ನನ್ನ ಗಂಡನು ಹೋಗಿದ್ದಾನೆ. ಯಾರು? ನನ್ನ ನಿನ್ನ ಗಂಡ. ಗಂಡನಾ? ಆ. Dum 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 dum
ಹೀಗಿದೆ ಎಂದು ನೀವು ಹೇಳಿದ್ರೆ ಗೊತ್ತಾಯ್ತು. ಅಲ್ವಾ? ಹಾಗಿದ್ದಕ್ಕೆ ಆ ಕೈ ನೋಡ್ಬೇಕು, ಉಪ್ಪಿನಕಾಯಿ ಸೊಟ್ಟು ಹಿಂಗೆ ನಾನು ಹಿಂಗಿದ್ದಾರೆ ಉಪ್ಪಿನಕಾಯಿ ಸೊಟ್ಟು. ಅಲ್ಲ, ಇಷ್ಟರವರೆಗಾಗಿ ಸಂಸಾರ ಮಾಡಿದವಳು ನಾನು. ನನ್ನ ಗಂಡನ ಕೈಯು ಈ ರೀತಿ ಉಪ್ಪಿನಕಾಯಿ ಸಣ್ಣ ಸೌಟಾಗಿದೆ ಅಂತ ನನಗೆ ದೇವ್ರ ಹಣೆ ಗೊತ್ತಿರಲಿಲ್ಲ. ನೀನು ಎಷ್ಟು ಚಂದ ಅಭಿನಯ ಮಾಡ್ತಿದ್ರಿ ಅಂತಿ. ನನ್ನ ಅಕ್ಕನಾಗಿ ಇವತ್ತಿಗೊಂದು ಅಭಿನಯ ಮಾಡಿದೆಯಲ್ಲ, ಇದು ನಾನು ಶಾಶ್ವತವಾಗಿ ನೆನಪಿಟ್ಟುಕೊಳ್ತೇನೆ. ಬೆಟ್ಟ ಹಚ್ಲಿಕ್ಕೆ ಕಳ್ಸಿದ್ಯಲ್ಲ ನೀನು. ಅಲ್ಲ, ಒಳ್ಳೆ ಮಾತಾಡ್ತೇನೆ ಪುಣ್ಯಕ್ಕೆ. ಯಾವಾಗ ಕಲ್ತೆ ನೀನು? ಅಲ್ಲಿ ಏನು ಬರುವುದಿಲ್ಲ ಅಂತ ಹೇಳೋದು, ಇಲ್ಲೊಂದು ಎಂತದ್ದೆಲ್ಲ ಹೇಳೋದು. ಏನ್ ನನ್ನ ಗಂಡ ಕುಂತಂತ ಹೇಳುದಾ? ಹೌದು. ಏ, ನನ್ನ ಗಂಡನ ಕುರಿತಾಗಿ ನೀವು ಹೇಳುವುದಲ್ಲ, ನಿಮ್ಮ ಗಂಡಿದ್ರಲ್ಲ ಯಾರು, ಅವರ ಹಣೆ ಬರ ಏನು ಎನ್ನುವುದೆಲ್ಲ ನಾನೆಲ್ಲ ಚೆನ್ನಾಗಿ ಮನಗಂಡವಳೆ. ಅದಲ್ಲದೆ ಇದ್ರೆ ನೀವು ಇಷ್ಟೆಲ್ಲ ಇರುವಾಗಲೇ ನನ್ನ ಬಳಿಯಲ್ಲಿ ಬಂದು ನನ್ನನ್ನು ಸುಖಿಸಿರುವುದಾಗಿ ಹೇಳುತ್ತಾ ಆ ಕಾಮುಕರ ಹೆಣ್ಣುತ್ತೀರು ನೀವಾಗಿದ್ದೀರಿ. ನೀವು ಬಂದು ನನ್ನಲ್ಲಿ ಹೇಳ್ತಾ ಇದ್ದೀರಾ ನನ್ನ ಗಂಡ ಕುಂಟ ಎನ್ನುವುದಾಗಿ ನೀವು ಭಾವಿಸಿಕೊಳ್ಳಬೇಡಿ. ಅವರೇನು ಸಾಮಾನ್ಯದವರಲ್ಲ, ಕಾಮಪುರವನ್ನು ಆಳುವಂತಹ ಚಂದ್ರಸೇನ ರೂಪವಂತ. ಶಿವ ಶಿವ, ಮತಿ ಮರೆಯು ಪತಿವಾಕ್ಯ ಮೀರಿ ನಡೆದೆನೆ. ಮತಿ ಮರೆಯು ಪತಿವಾಕ್ಯ ಮೀರಿ ನಡೆದೆನೆ. ನಗದಿಯೇನು ಮುಂದೆ ನೆನುತ್ತಾ. ಏನೇನು ಹೇಳಿಬಿಟ್ಟೆ ನಾನು. ನನ್ನವರು ನಿಂದಿಸಿದರು ಎನ್ನುವ ಕಾರಣಕ್ಕಾಗಿ ನನ್ನವರ ನಿಜವಾದಂತಹ ರೂಪವನ್ನೇ ಕುರಿತಾಗಿ ಹೇಳಿಬಿಟ್ಟೆನಲ್ಲ. ಮೂರನೇ ವ್ಯಕ್ತಿಗಳಿಗೆ ಗೊತ್ತಾದಂತೆ ಹೌದಾದ್ರೆ ನಾನು ಕರಡೆಯಾಗಿ ಶಾಶ್ವತವಾಗಿ ಹೋಗುತ್ತೇನೆ ಎಂದು ಪಡದಿ ಎನ್ನುವುದಾಗಿ ಹೇಳಿದ್ರಲ್ಲ. ನನ್ನವರ ಒಂದು ಇದಕ್ಕೆಲ್ಲ ನಾನೇ ಕಾರಣರಾಗಿ ಹೋದೆ. ಅಯ್ಯೋ ದೇವರೇ, ನನ್ನವರು ಹೋಗುವಾಗ ಒಂದು ಮಾತನ್ನೇ ಹೇಳಿದರು. ನಮ್ಮ ಮನೆಯ ತುಳಸಿಯ ಕಟ್ಟೆ ತುಳಸು ಮಾಡಿತು ಅಂತಾದ್ರೆ ನನಗೆ ಕೇಳು ಬಂದಿತ್ತು ಎನ್ನುವುದಾಗಿ ತಿಳಿದುಕೋ ಎನ್ನುವುದಾಗಿ ಹೇಳಿದ್ರಲ್ಲ. ಹಾಗಾದ್ರೆ ನನ್ನ ಮನೆಯವರಿಗಾಗಿ ಹೋಗಬೇಕು, ನನ್ನವರನ್ನ ಹುಡುಕಿಕೊಳ್ಳಬೇಕು. ಹತ್ತು ಸಾಗುತ್ತೀರಂತೆ, ಹತ್ತು ಸಾಗುತ್ತೀರಂತೆ. ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ. ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ. ತೆರಳಿ ಮೆಲ್ಲ ಮೆಲ್ಲ ನಡಿಯ ನಿರಿಸಿ ದರೆಯುಳು. ತೆರಳಿ ಮೆಲ್ಲ ಮೆಲ್ಲ ನಡಿಯ ನಿರಿಸಿ ದರೆಯುಳು. ಮರಗಳನ್ನ ಅಡರಿಕೊಂಡು ಜರಿಸಿ ಫಲಗಳೆಲ್ಲ ತಿಂದು. ಮರಗಳನ್ನ ಅಡರಿಕೊಂಡು ಚರಿಸಿ ಫಲಗಳನ್ನೇ ತಿಂದು. ಫಲಗಳನ್ನೇ ತಿಂದು.